ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಯಾವುದೇ ಕಾರಣಕ್ಕೂ ನಮ್ಮ ಅಕ್ಕನ ಪಕ್ಕ ಮಲ್ಕೋಬಾರ್ದು. ಯಾವ್ದೋ ಹೊಸ ಉಂಗುರ ಹಾಕೊಂಡ್ಬಿಟ್ಟಿದ್ದೀರಿ. ಇವರನ್ನ ಅವರು ಹೆಂಡತಿ ಸಮಯದಲ್ಲಿ ಬದುಕಿರೋ ನಾಲಾಯಕು. ಸಾರಿ, ನನ್ನ ಫೋನ್ ಮನೇಲೆ ಮರ್ತ್ ಬಂದ್ಬಿಟ್ಟಿದೀನಿ. ಪ್ಲೀಸ್ ಹೋಗಿ ತಗೊಂಬನ್ನಿ, ಒಂದು ಇಂಪಾರ್ಟೆಂಟ್ ಕಾಲ್ ಬರೋದಿದೆ. ಅಕ್ಕ ಅವ್ರಿಗೆ ಯಾಕೆ ಹೇಳ್ತೀರಾ, ನಾ ತಗೋಬರ್ತೀನಿ. ಮನೆ ಕೀ ಕೊಡಿ. ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ. ಅಕ್ಕೋ ಜೈಲಲ್ಲಿ ಸ್ಥಾನ ಕಷ್ಟಪಟ್ಟಿದ್ದೀನಿ, ಮುದ್ದೆ ಕಟ್ಟಿದ್ದೀನಿ, ಬಟ್ಟೆ ಒಗ್ದಿದ್ದೀನಿ, ಹಗ್ಲು ರಾತ್ರಿ ಕಷ್ಟಪಟ್ಟು ದುಡ್ದಿದ್ದೀನಿ. ಅದರಿಂದ ಬಂದ ದುಡ್ಡೆಲ್ಲ ನಿನಗೋಸ್ಕರ ಕೂಡಿಟ್ಟಿದ್ದೆ. ಆಚೆ ಬಂದ ತಕ್ಷಣ ಬಳೆ ತಗೊಂಡೆ. ಉತ್ತಮ, ನೀನು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ಯಾ. ಇದನ್ನೆಲ್ಲ ನೆನ್ಸ್ಕೊಂಡ್ರೆ ನಿನ್ ಬಗ್ಗೆ ನಂಗೆ ಸಾನೆ ಖುಷಿ ಆಯ್ತದೆ. ಮಧುರವ್ರೆ, ನನ್ನ ತಮ್ಮ ಉತ್ತಮ ನನಗೆ ಚಿನ್ನದ ಬಳೆ ಗಿಫ್ಟ್ ಕೊಟ್ಟವನೆ. ಯಾಕೆ ಮಧುರವ್ರೆ ಕಿರ್ಚ್ಕೊಂಡ್ಬಿಟ್ರಿ? ಏನು ಅಂತ ಹೇಳಿ ಪುಟ್ಟಮಲ್ಲಿ ಅವ್ರೆ, ನನ್ನ ಬಳೆಗಳನ್ನ ಕದ್ದು ತಂದು ನಿಮಗೆ ಗಿಫ್ಟ್ ಕೊಟ್ಟಿದ್ದಾನೆ ಈ ಕಳ್ಳನ ಮಗ. ಯಾಕೆ ಮಧುರವ್ರೆ ಹಂಗೆ ನಿಂತ್ಕೊಂಡ್ಬಿಟ್ರಿ? ನನ್ನ ಬಳೆ ಪಸಂದಾಗಿಲ್ವಾ? ಅದು ತುಂಬಾ ಚೆನ್ನಾಗಿದೆ ಪುಟ್ಟಮಲ್ಲಿ ಅವ್ರೆ. ನನ್ನ ಹತ್ರನೂ ಇದೇ ತರ ಬಳೆಗಳಿತ್ತು, ಅದ್ ನೆನ್ಪಾಯ್ತು, ಅದಕ್ಕೆ ಕಿರ್ಚ್ಕೊಂಡ್ಬಿಟ್ಟ. ಹಂಗಾರೆ ಹೋಗಿ ತಕಬರಿ. ಅದೀಗಿಲ್ಲ, ಕಳ್ಳ ಬಂದು ಕತ್ಕೊಂಡು ಹೋಗ್ಬಿಟ್ಟ. ಅಂದ್ರೆ ಅದೀಗ ಕಳ್ದೋಗಿದೆ ಅಂತ. ಸರಿ ಪುಟ್ಟಮಲ್ಲಿ ಅವ್ರೆ, ನಾನಿನ್ ಹೊರಡ್ತೀನಿ. ಅಕ್ಕ ಗುಡ್ ಮಾರ್ನಿಂಗ್, ಬನ್ನಿ ಕಾಫಿ ಕುಡಿಯೋಣ. ನನ್ ಪಾಲಿನ ಕಾಫಿನ ನೀನೇ ಕುಡ್ಕೊಳಪ್ಪ. ಥ್ಯಾಂಕ್ಸ್ ಅಕ್ಕ. ಇವತ್ತು ಇಂಥ ಹಾಡು ಡ್ಯಾನ್ಸ್ ಮಾಡ್ತಿದ್ದಾಳೆ ಅಂದರೆ ನನಗೇನೋ ಗ್ರಾಚಾರ ಕಾತಿದೆ. ಡಾರ್ಲಿಂಗ್ ತಗೋ ಜ್ಯೂಸ್. ನಂಗೆ ಬೇಡ. ಬೇಡ ಅಂದ್ಯಲ್ಲ, ಅದಕ್ಕೆ ನಾನು ತಗೊಂಡೆ. ಡಾರ್ಲಿಂಗ್ ಯಾಕೆ ಇವತ್ತು ಬೇಜಾರಲ್ಲಿದ್ಯಾ? ನನ್ನ ಚಿನ್ನದ ಬಳೆಗಳು ಕಳ್ತನ ಆಗಿದೆ. ಏನು ಚಿನ್ನದ ಬಳೆಗಳು ಕಳ್ತನ ಆಗಿದ್ಯಾ? ನಮ್ಮಮ್ಮ ಮದುವೆಗೆ ಅಂತ ಕೊಟ್ಟಿದ್ದು, ಎಷ್ಟು ಪ್ರೀತಿಯಿಂದ ಮಾಡಿಸ್ಕೊಟ್ಟಿದ್ರು, ಅದನ್ನ ಸರಿಯಾಗಿ ನೋಡ್ಕೋಬೇಕಂತ ಗೊತ್ತಾಗಲ್ಲ. ಫಾರ್ ಯೋರ್ ಕೈಂಡ್ ಇನ್ಫಾರ್ಮೇಶನ್, ಆ ಬಳೆಗಳನ್ನ ಮಾಡಿಸ್ಕೊಟ್ಟಿದ್ದು ನಿಮ್ಮಮ್ಮ ಅಲ್ಲ, ನಮ್ಮಮ್ಮ. ಹೌದಾ? ಅದನ್ನ ಕದ್ದಿರೋರು ಯಾರು ಗೊತ್ತಾ? ಯಾರು ಕದ್ದಿದ್ದಾರೆ ಅಂತಾನು ಗೊತ್ತಾ? ಪುಟ್ಟಮಲ್ಲಿ ಅವ್ರ ತಮ್ಮ ಉತ್ತಮ. ನಾನು ಜಾಗಿಂಗ್ ಹೋಗುವಾಗ ಪುಟ್ಟಮಲ್ಲಿ ಅವ್ರು ಕರೆದು ನನ್ನ ತಮ್ಮ ಚಿನ್ನದ ಬಳೆಗಳನ್ನ ಕೊಟ್ಟಿದ್ದಾನಂತ ನಂಗೆ ತೋರಿಸ್ತಾರೆ. ಅವ್ರು ಹಾಕೊಂಡಿದ್ದನ್ನ ನೀನು ನೋಡಿದ್ಯಾ? ತುಂಬಾ ಚೆನ್ನಾಗಿರ್ಬೇಕಲ್ಲ. ಜಾನಿ, ಸಾರಿ, ಐ ಆಮ್ ವೆರಿ ಸಾರಿ. ನಿಮ್ಮ ಹತ್ರ ಹೇಳಿ ಏನು ಪ್ರಯೋಜನ ಇಲ್ಲ. ಮಧುರ ಅವ್ರೆ, ನಿಮ್ಮ ನಗು ಮುಖದಲ್ಲಿ ಪಾಪ ಕಾಣಿಸ್ತಾ ಇದೆ. ಎಲ್ಲ ನಿಮ್ ಬಾಮ ಇದನಿಂದ. ಗೊತ್ತಿತ್ತು ಆ ಕೆಕ್ಕ ಪುಲ್ಲ ಏನಾದ್ರು ಎಡವಟ್ ಮಾಡ್ತಾನಂತ. ಅವನ್ನ ಸುಮ್ಮನೆ ಬಿಡಲ್ಲ, ಡ್ಯಾನ್ಸ್ ಬಿಡ್ತೀನಿ. ಮಧುರ ಅವ್ರೆ ಯಾನ್ ಮಾಡ್ದ? ಅವ್ನು ನನ್ನ ಬಳೆಗಳನ್ನ ಕದ್ದು ಪುಟ್ಟಮಲ್ಲಿ ಅವ್ರಿಗೆ ಗಿಫ್ಟ್ ಆಗಿ ಕೊಟ್ಟಿದ್ದಾನೆ. ಅಯ್ಯೋ, ಇಂಥ ಎಡವಟ್ ಮಾಡಿದಾನ. ಮಧುರ ಅವ್ರೆ ನೀವು ಯಾನು ತಲೆ ಕೆಡ್ಸ್ಕೊಬೇಡಿ, ನನ್ನ ಪ್ರಾಣ ಕೊಟ್ಟಾದ್ರು ನಿಮ್ಮ ಬಳೆಗಳನ್ನ ತಂದು ಕೊಡ್ತೀನಿ. ನನಗೆ ನಿಮ್ ಪ್ರಾಣ ಬೇಡ, ಬಳೆ ಸಿಕ್ಕಿದ್ರೆ ಸಾಕು. ಮಲ್ಲಿಯವ್ರ ಕೈಲಿರೋ ಬಳೆಗಳನ್ನ ಕಿತ್ಕೊಂಡ್ಬಂದು ಕೊಡ್ತೀರೇನ್ರಿ? ಅಲ್ಲ, ಕತ್ಕೊಂಬಂದು ಕೊಡ್ತೀನಿ. ಅಲ್ಲೋ ಅತ್ಯವ, ಇಲ್ಲಿಂದಾನೆ ಅಡ್ಬಿದ್ಯಾನೆ? ನಾನು ಇಲ್ಲಿಂದಾನೆ ಆಶೀರ್ವಾದ ಮಾಡ್ದೆ ಕಣ್ಕುಸು. ಹೆಂಗದೆಯ ಕುಸು? ಅಜ್ಜವ್ವ, ನಾ ಸಾನೆ ಖುಷಿಯಾಗಿವ್ನಿ ಅನ್ನಿ. ಹಂಗಾರೆ ನಾನು ಯುಗಾದಿ ಹಬ್ಬದ ದಿವಸ ದೇವ್ರನ್ನ ಬೇಡ್ಕೊಂಡಿದ್ದು ಸುಳ್ಳಾಗ್ಲಿಲ್ಲ. ಕಡಿಕು ಆ ದೇವ್ರು ಕಣ್ಬಿಟ್ಬಿಟ್ಟ. ನನ್ ದೊಡ್ಡ ಮಾವ ನಿನ್ ಮಡ್ಲಿಗ್ ಬರ್ತಾರೆ ಅಂದಂಗಾಯ್ತು. ಶ್ರೀರಾಮ, ನಾ ಆ ವಿಷಯ ಖುಷಿಯಾಗಿಲ್ಲ ಅನ್ನಿ. ಮತ್ತಿನ್ಯಾನಕ್ಕೆ? ನನ್ ತಮ್ಮ ಜೈಲಿಂದ ಬಂದವನೇ, ಆ ವಿಷಯಕ್ಕೆ. ಯಾರ ಉತ್ತಮನ? ಮೂವತ್ಯವ್ವ, ಅವ್ನ್ ಬಂದಿರೋದಕ್ಕೆ ಸಾನೆ ಖುಷಿಯಾಗಿವ್ನಿ. 2 ದಿನದಿಂದ ನಮ್ಮಟ್ಟಿಲೆ ಅವನೇ. ಮನೇಲೇನು ಕಳ್ತನಾಗಿಲ್ಲ ತಾನೆ? ಸಾಯಂಕಾಲ ಏನಿದ್ದು ಅಬ್ಬಸ್ವಾರ. ಅತ್ಯವ್ವ, ನನ್ ತಮ್ಮ ಸಾನೆ ಬದ್ಲಾಗವನೇ, ತುಂಬಾ ಒಳ್ಳೆಯವನು. ಕೂಸೆ, ನಿನ್ ಕಣ್ಣಿಗೆ ಎಲ್ರು ಒಳ್ಳೆಯವ್ರ ತರನೇ ಕಾಣ್ತಾರೆ.
ಆದ್ರೆ ನೀನು ನಿನ್ ತಮ್ಮನ ವಿಷಯದಲ್ಲಿ ಹುಷಾರಾಗಿರು. ಇಲ್ಲ ಅತ್ಯವ ಅವನನ್ನ ಎಷ್ಟು ಪಿರುತಿ ಮಾಡ್ತಾನೆ ಅಂದ್ರೆ ಜೈಲಲ್ಲಿ ದುಡ್ಡನ್ನೆಲ್ಲ ಕೂಡಾಕಿ ನನಗೆ ಚಿನ್ನದ ಬಳೆ ಮಾಡಿಸ್ಕೊಟ್ಟವನೇ. ಪರವಾಗಿಲ್ವೇ, ಅವನು ಬದ್ಲಾಗವನೇ. ಅವನ ಬುದ್ಧಿನೇ ನಿನ್ ಗಂಡನಿಗೂ ಬಂದಿದ್ರೆ ಚೆನ್ನಾಗಿರೋದು. ಅದಕ್ಕೆ ಹೇಳೋದು, ಒಂದ್ ಹೆಣ್ಣಿಗೆ ಅಣ್ಣ ತಮ್ಮ ಯಾರಾದ್ರೂ ಇರ್ಬೇಕು ಅಂತ. ಅತ್ಯವ ನೀವು ಹೇಳ್ತಾ ಇರೋದು ದಿಟ್ಟ. ಎಲ್ರಿಗೂ ನನ್ನ ತಮ್ಮನಂತಾನೆ ಅಣ್ಣ ತಮ್ಮ ಇರ್ಬೇಕು. ಬರೇ ತಮ್ಮನ ಬಗ್ಗೆನೇ ಯೋಚನೆ ಮಾಡಬೇಡ, ನನ್ನ ಕೈಗೆ ಕೂಸನ್ ಕೊಡೋ ಬಗ್ಗೆನೂ ಯೋಚನೆ ಮಾಡು. ನಾನು ಸಾಯೋ ಅಷ್ಟರಲ್ಲಿ ನನ್ನ ಕೂಸನ್ ಎತ್ತಾಡಿ ಮುದ್ದಾಡಿ ಹೋಯ್ತೀನಿ. ಹೋಗಿ ಅತ್ಯವ, ನಂಗೆ ನಾಚಿಕೆ ಆಯ್ತದೆ. ನನ್ನ ಕೂಸು ನಾಚ್ಕೊಳ್ಳೋದು ಈ ಪರಂಗಿ ಹಣ್ಣಿಗಿಂತಲೂ ರುಚಿಯಾಗಿರುತ್ತೆ. ಏನೇ ಹೇಳುವುದು, ನಿನ್ ಧೈರ್ಯನ ಮೆಚ್ಚಲೇಬೇಕು. ಈಗಿನ ಕಾಲದಲ್ಲಿ ಜೈಲ್ಗೆ ಹೋಗಿ ಬಂದ್ರೆ ರಾಜಕಾರಣಿಗಳಿಗೆ ಮಾತ್ರ ಮರ್ಯಾದೆ ಸಿಕ್ತಿತ್ತು, ಆದ್ರೆ ನೀನ್ ಅವ್ರನ್ನು ಮೀರ್ಸ್ಬಿಟ್ಟೆ. ಈಗೆಲ್ಲ ತಗೊಳ್ಳು. ಜೈಲಿಗೆ ಹೋಗಿ ಬರೋದ್ರಲ್ಲೂ ಒಂದು ನಮ್ಮನೆ ವಿಚಿತ್ರ ಶಾಕ್ ಸಿಗ್ತದ. ಅದೆಲ್ಲ ನಿನ್ನ ತಪ್ಪಲೆ ಮಂಡೆಗೆ ಅರ್ಥ ಆಗೋದಿಲ್ಲ ಬಿಡು. ಹೌದಪ್ಪ, ನಿನ್ಗೆ ಎಲ್ಲದ್ರಲ್ಲೂ ಶಾಕ್ ಸಿಗುತ್ತೆ. ಜೈಲ್ಗೆ ಹೋಗಿ ಬಂದವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ ಏನ್ ಮಜಾ ಸಿಗುತ್ತೆ ಅಂತ. ಕೆಂಪು ಮೆಣಸಿಕಾಯಿ ಪುಡಿನ ಲಾಟಿಗೆ ಹಚ್ಚಿ ಇಡಬಾರ್ದ ಕಡೆ ಇಟ್ರೆ ಅಮ್ಮ ಅಪ್ಪ ಎಲ್ಲರೂ ನೆನಪಾಗ್ತಾರೆ. ಈ ವಿಷಯದಲ್ಲಿ ನಿನಗೆ ಬಹಳ ಎಕ್ಸ್ಪೀರಿಯನ್ಸ್ ಇರಬೇಕುಂಟು. ರಾಕಿ ಸಾಕು ಬಿಡ, ಅವನ್ ಯಾಕೆ ಕೊಳ್ಳೋಕೋತ್ಯಾ? ಜೈಲಿಂದ ಹೊರಗೆ ಬಂದು ನೆಮ್ಮದಿ ಆಗಿರೋಣ ಅಂದ್ರೆ ಆ ವಿಷಯನೇ ಬಿಡಲ್ವಲ್ರ ನೀವು? ಆಯ್ತು ಪುಣ್ಯಾತ್ಮ, ಇನ್ನು ಮುಂದೆ ನಾನು ಆ ವಿಷಯವನ್ನೇ ಮಾತಾಡೋದಿಲ್ಲ. ಅಲ್ಲ ನಾವು ಹೊತ್ತು ಇನ್ನು ಮುಂದಕ್ಕಿಂತ ಬಿತ್ತಬೇಕಂತಿದ್ಯಾ? ಇನ್ನೇನ್ ಮಾಡೋದು, ಮದುವೆ ಆಗಿ ಸೆಟ್ಲ್ ಆಗೋದು. ಐ ಲೈಕ್ ಇಟ್. ಇವತ್ತಿನ ಕಾಲದಲ್ಲಿ ಕಷ್ಟಪಟ್ಟು ದುಡಿಯೋರಿಗೆ ಹೆಣ್ಣು ಸಿಕ್ಕುದಿಲ್ಲ. ಇನ್ನು ನೀನು ಎಂತ ತೆಪ್ಪು ಗುತ್ತಿ ಅಂತೇಳಿ ನಿನಗೆ ಹೆಣ್ಣು ಕೊಡ್ತಾರ? ಒಳ್ಳೆಯವ್ರು ಸಿಗೋದು ಕಷ್ಟ ಕಣೋ, ಆದ್ರೆ ಕೆಟ್ಟವರು ಕಾಲ್ಗೆ ಸಿಕ್ತಿರ್ತಾರೆ. ಈಗಿನ ಜನ ಆ ಕೆಟ್ಟವ್ರನ್ನೇ ಒಳ್ಳೆಯವ್ರು ಅಂತ ಹೇಳಿ ಹೆಣ್ಣು ಕೊಡ್ತಾರೆ, ಹೊನ್ನು ಕೊಡ್ತಾರೆ. ನೀನು ಅಂತವರ ಬಾಯಿಗೆ ಮಣ್ಣಾಗ್ತಾ ಇದೆಯಲ್ವಾ? ಅವ್ನ್ ಮಣ್ಣಾರು ಆಗ್ತಾನೆ, ನೀನ್ ಅದನ್ನೂ ಹಾಕಲ್ವಲ್ಲ. ಅವನಿಗೆ ಜೀವನದಲ್ಲಿ ಮದುವೆ ಆಗೋ ಭರವಸೆನಾರು ಇದೆ, ನಿನ್ಗೆ ಅದು ಇಲ್ವಲ್ಲ. ಎಂತದ ಬಾಂಡ್ಲಿ, ನನ್ನನ್ನು ಮಕರ ಮಾಡ್ತಾ ಇದೆಯಾ? ಎಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕಾ? ತಾಳಿದವನು ಬಾಳಿಯಾನಂತೇಳಿ ನಿನಗೆ ಗೊತ್ತಿಲ್ವಾ? ನೋಡ್ತಾ ಇರು, ನನ್ನ ಜೀವನದಲ್ಲಿ ಒಂದು ಹೆಣ್ಣು ಬರ್ತಾಳೆ, ಅವಳನ್ನೆಲ್ಲ ನೋಡಿ ನೀವು ಬಾಯಲ್ಲಿ ಬೆರಳಿಟ್ಕೋಬೇಕು. ನನಗೇನೋ ನಂಬಿಕೆ ಇಲ್ಲ, ನಿನ್ ಜೀವನ ಪೂರ್ತಿ ಲೈಟ್ ಕಂಬ ಜೊತೆನೆ ಕಳಿಕೆ ಅನ್ಸ್ತಾ ಇದೆ. ಹಾಗೆಲ್ಲ ಹೇಳ್ಬೇಡ್ವೋ. ಯಾವ ಹಣ್ಣಿನ ಮೇಲೆ ಯಾರ ಹೆಸರು ಬರೋದಿರ್ತೋ ಗೊತ್ತಿರಲ್ಲ, ಹಾಗೆ ಯಾವ ಹೆಣ್ಣಿಗೆ ಯಾರು ತಾಳಿ ಕಟ್ತಾರೆ ಅಂತನೂ ಗೊತ್ತಿರಲ್ಲ. ಓ, ಹಕ್ಕ ಬುಕ್ರು ಜೊತೆ ಪುಕ್ಕನು ಸೇರ್ಕೊಂಡ್ಬಿಟ್ಟಿದೆ. ಬಾಯಲ್ಲಿ ವೇದಾಂತ ಬೇರೆ ಬರ್ತಿದೆ. ಒಣ ಸಿದ್ಧಾಂತ ಹೇಳೋರು ಬಂದಿದ್ದೀರಲ್ಲ, ಇನ್ ನಮ್ ವೇದಾಂತ ನಿಲ್ಲತ್ತೆ ಬಿಡಿ. ನಿಲ್ಲಬೇಕು. ನಿಲ್ಲಿಲ್ಲ ಅಂದ್ರೆ ನಿಲ್ಸೋದು ಹೇಗೆ ಅಂತ ಈ ಜಾನಿಗ್ ಚೆನ್ನಾಗಿ ಗೊತ್ತು. ಮಂಕ್ರಿ ಒಳಗೆ ಕೋಳಿ ಇಲ್ಲ ಅಂದ್ರೂ ಮಂಕ್ರಿ ಆಡ್ಸೋನ್ನ ತುಂಬಾ ಜನ ನೋಡ್ಬಿಟ್ಟಿದೀನಿ. ಅದು ನೋಡ್ಕೊಂಡೇ ಬೆಳೆದಿದ್ದೀನಿ. ಅದಕ್ಕೆ ಈ ಕೆಲಸ ಮಾಡ್ಕೊಂಡು ಬದುಕ್ತಿರೋದು. ನಮಗಾದ್ರೂ ಅಲ್ಪ ಸ್ವಲ್ಪ ದುಡಿಮೆ ಇದೆ, ತಮ್ಗೆ ಅದೂ ಇಲ್ಲ. ಖಾಲಿ ಓಡ್ತಿರ್ತೀರಾ. ಅಯ್ಯ ನೀನ್ ಯಾರ್ದೋ ಮೇಲೆ ಕೋಪನ ಯಾರ್ದೋ ಮೇಲೆ ತಿರ್ಸೋದು ಅಂದ್ರೆ ಇದೆ ಅನ್ಸತ್ತೆ. ನಿಂದ ಅತಿ ಆಯ್ತು, ಬಾಯಿಗೆ ಬಂದಂಗ ಮಾತಾಡ್ಬೇಡ. ಪುಟ್ಟು ಮಲ್ಲಿ ಅವ್ರ ತಮ್ಮ ಅಂತ ಸುಮ್ನೆ ಬಿಟ್ಟಿದೀನಿ. ಇಲ್ಲ ಅಂದಿದ್ರೆ ಏನ್ರಿ ಮಾಡ್ತಿದ್ರಿ? ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ನಿಮ್ಮನ್ನ ನೋಡಿದ ಮೊದಲ ದಿನನೇ ಗೊತ್ತಾಯ್ತು. ಅದಕ್ಕೆ ಏನೋ ಈ ರೀತಿ ಮಾಡ್ಬಾರ್ದು ಕೆಲಸ ಮಾಡಿದ್ರೆ ನಾಚಿಕೆಲ್ದೆ ಓಡಾಡ್ತಿದ್ಯಾ? ಜಾನಿಬಾಯ್, ಉತ್ತು ಅಂತದೇನ್ ಮಾಡ್ಬಾರ್ದು ಮಾಡಿದ್ದಾನೆ? ಅದನ್ನ ಈಗ ಹೇಳಲ್ಲ, ಸಮಯ ಬಂದಾಗ ನಿಮ್ಗೆ ಗೊತ್ತಾಗುತ್ತೆ. ಇವನ್ ಸವಾಸ ಬಿಟ್ರೆ ಒಳ್ಳೇದು, ಇಲ್ಲಾಂದ್ರೆ ಇವನ್ ಜೊತೆ ನೀವು ಜೈಲ್ ಕಂಬಿ ಎಣಿಸ್ಬೇಕಾಗತ್ತೆ. ನೋಡ್ರಿ, ನನ್ನ ಬಗ್ಗೆ ಮಾತಾಡೋದಿದ್ರೆ ನೇರವಾಗಿ ಮಾತಾಡಿ, ಹೀಗೆ ಸುತ್ತಿ ಬಳಸಿ ಮಾತಾಡಿ ನನ್ನ ಮರ್ಯಾದೆ ತೆಗಿಬೇಡಿ. ನೀನು ಮರ್ಯಾದೆ ಬಗ್ಗೆ ಮಾತಾಡ್ತಿದ್ಯಾ? ನಿನಗ್ ಮರ್ಯಾದೆ ಇದೆ ಅಂದ್ರೆ ಮರ್ಯಾದೆ ಅನ್ನೋ ಪದಕ್ಕೆ ಮರ್ಯಾದೆ ಇರಲ್ಲ. ನಿನ್ನ ಹತ್ರ ಈಗ ಮಾತಾಡಲ್ಲ, ಸಾಕ್ಷಿ ಸಮೇತ ಮಾತಾಡ್ತೀನಿ. ಅದ್ ನಿಮ್ಗೆ ಸಿಗಲ್ಲ ಬಿಡಿ. ಕುತ್ಮಲ್ಲಿ ನಿದ್ದುಗಣ್ಣಲ್ಲಿ ಆಗ್ಲೋ ಹೊತ್ತು ಆಡ್ಬಿಟ್ಟಿದ್ರೆ ಅದ್ರ ಕಥೆನೇ ಬೇರೆ ಮಾಡ್ಬಿಡ್ತಾ ಇತ್ತು ಕಮ್ಮಿ. ಪುಟ್ಮಲಿ ಪುಟ್ಮಲಿ, ಅಯ್ಯ ಶಿವನೇ, ಇದು ನಿದ್ದುಗಂಡ್ಲಿಯ ಕಣ್ಣು ಮುಚ್ಕೊಂಡು ಹಾಡನ್ನ ಕಣ್ಣು ಮುಟ್ಕೊಂಡು ಆಡ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗಲೇ ಅಕ್ಕಿ ತುಂಬ ಐಕ ಬ್ಯಾಟು ಬಾಲ್ ಇಟ್ಕೊಂಡು ಓಡಾಡ್ಬಿಡ್ತಿತ್ತು. ಆಮೇಲೆ ಪುಟ್ಮಲಿ, ಇವತ್ತು ನಿನಗೊಂದು ಮೋಸ ಮಾಡ್ತಾವನಿ ಕಮ್ಮೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು.
ನೋಡ್ದೇನಕ್ಕ ನಿನ್ ಗಂಡ ಎಂತ ನೀಚ್ ಕೆಲಸ ಮಾಡವನೆ. ನಿನ್ ಬಳೆನ ಕದ್ದು ಆ ಚಕ್ಕೋರಿ ಕೊಡ್ಬೇಕು ಅಂತ ಮಾಡವನೆ. ಬಾಬಣ್ಣ ಯಾಕಿಂಗ್ ಮಾಡಿದ್ರಿ? ಬೇಕು ಅಂತ ಹೇಳಿದ್ರೆ ಈ ಬಳೆನ ನಾನೇ ಕೊಟ್ಬಿಡ್ತಿದ್ದಿ, ಅದ್ಬಿಟ್ಟು ಕದಿಯಕ್ಕೆ ಹಾಕೋದ್ರಿ. ನಾನು ಕಲಿಬೇಕು ಅಂತ ಬರ್ನಿಲ್ಲ ಕಮ್ಮೆ. ಇನ್ನೇನು ಕದಿಬಾರ್ದು ಅಂತ ಬಂದಿದ್ರಾ? ನಿಮ್ ಬುದ್ಧಿ ನನಗೆ ಗೊತ್ತಿಲ್ವಾ ಅಕ್ಕ? ಎಷ್ಟು ಬಡ್ಕೊಂಡೆ ನಾನು ಇವನು ಮದ್ವೆ ಆಗ್ಬೇಡ ಅಂತ. ಎಂತೆಂತ ಗಂಡು ಬಂದಿದ್ರು, ಅವ್ರನ್ನೆಲ್ಲ ಬಿಟ್ಟು ಈ ಕಳ್ಳನ ಮದ್ವೆ ಆಗಿದೆಯಲ್ಲ. ಬಾಬಣ್ಣಂಗೆ ಹಂಗೆಲ್ಲ ಯೋಬೇಡ, ಅವರು ನೀಚ್ ಪರ್ಸನ್. ಕರೆಕ್ಟ್ ಬಿಡು, ಹೆಂಡತಿ ಬಳೆ ಕದ್ದು ನೀಚ್ ಪರ್ಸನ್ನೇ. ಬಾಮೈದ ಅವ್ ಹೇಳ್ತಾ ಇರೋದು ನೀಚ್ ಪರ್ಸನ್ ಅಂತಲ್ಲ, ನೈಸ್ ಪರ್ಸನ್ ಅಂತ. ಹಿಡಿದ್ರಿ ಚಾಡ. ಬಾಬಣ್ಣ ಆದ್ರೂ ನೀವು ಹಿಂಗ್ ಮಾಡ್ಬಾರ್ದಿತ್ತು. ನನ್ನ ತಮ್ಮ ಉತ್ತಮ ಪ್ರೀತಿಯಿಂದ ತಂದ್ಕೊಟ್ಟಿರೋ ಬಳೆನ ಕದ್ದು ಯಾರು ಕೊಡ್ಬೇಕು ಅಂತ ಇದ್ರಿ? ಹೌದು ಬಾವ, ನಿಜ ಹೇಳಿ, ಆ ಬಳೆನ ಕದ್ದು ಯಾರು ಕೊಡ್ಬೇಕು ಅಂತ ಮಾಡ್ತಿದ್ರಿ? ಯಾರು ಹೋದೋ ಚಕೋರಿ? ನೋಡಿ ಅಣ್ಣ ಎಪ್ನವ್ರೆ ಮುಟ್ಟಾಳ ಮಧುರ ಅವ್ರನ್ನೇ ಚಕೋರಿ ಅಂತಾನೆ. ನೀವ್ಯಾರು ಯೋಚನೆ ಮಾಡ್ಬಿಡಿ, ನಾ ಬಳೆನ ಕದ್ಕೊಂಬಂದು ಮಧುರ ಅವ್ರಿಗೆ ಕೊಡ್ತಿದ್ದೆ ಅಂತ ಅವ್ನಿಗೆ ಗೊತ್ತಿಲ್ಲ. ಉತ್ತಮ್, ಈಗ ಆಗಿದ್ದಾಗೋಯ್ತು, ಯಾಕೆ ಇಷ್ಟೊಂದೆಲ್ಲ ಮಾತು? ಯಾವುದೋ ಪ್ರೆಷರಲ್ಲಿ ಹೀಗೆಲ್ಲ ಮಾಡಿರ್ತಾರೆ, ಇದನ್ನೆಲ್ಲ ಹೀಗೆ ಬಿಟ್ಬಿಡು. ಅಕ್ಕ ನೀವು ಸುಮ್ಮನೆ ರೀ. ಇವತ್ತು ಸುಮ್ಮನೆ ಬಿಟ್ರೆ ನಾನು ನನ್ನ ಮಕ್ಕಂಗೆ ತೊಂದರೆ ಕೊಟ್ಟು ಇರೋ ಬರೋದ್ಮೇಲೆ ದೋಚ್ಕೊಂಡು ಹೋಗಿ ಆ ಚಕೋರಿ ಕೊಟ್ರೆ ಏನ್ ಮಾಡ್ತೀರಾ? ಬಾಬಾ ಆ ಚಕೋರಿ ಯಾರು ಅಂತ ಹೇಳಿ. ಬಾಬಣ್ಣ ಯಾಕೆ ಮಾತಾಡ್ತಿಲ್ಲ? ನನ್ನ ತಮ್ಮ ಕೇಳೋ ಪ್ರಶ್ನೆಗೆ ಉತ್ತರ ಕೊಡಿ. ಹೇಳಿ ಬಾಬಾ, ಯಾರದು ಚಕೋರಿ? ಮಾತ್ಗೂ ಚಕೋರಿ ಚಕೋರಿ ಅನ್ಬೇಡ ಕಣೋ. ನನ್ನ ಹೆಂಡತಿ ನಿನ್ ಕಡೆಗೆ ಚಕೋರಿ ತರ ಕಾಣ್ತಾಳೆನಾ? ಅಂದ್ರೆ ಯಾರಿಗೆ ಆಗ್ಲಿ ಕರಿಬಾರ್ದು ಒಂದೇ. ಒಂದು ಹೆಣ್ಣಿಗೆ ಗೌರವ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ನಿಮ್ಮಿಂದ ಮರ್ಯಾದೆ ಕೊಡೋದನ್ನ ನಾನು ಕಲಿಬೇಕಾಗಿಲ್ಲ. ನೀವು ಇವ್ರ ಜೊತೆ ಕೈ ಜೋಡಿಸಿದಿರ ಅಂತ ಗೊತ್ತು, ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ಮಾತಾಡಬೇಡಿ. ನೀವು ಅವ್ರ ಜೊತೆ ಸಂಬಂಧ ಇಟ್ಕೊಂಡಿದ್ದೀರಾ? ಸಂಬಂಧ ಇಟ್ಕೊಳ್ಳೋದೇನ? ಅವರು ಇವ್ರು ಹೆಂಡ್ರಿಯೇ. ಅಂದ್ರೆ ಒಂದ್ ಹೆಣ್ಣು ಇಪ್ಪಟ್ಟಿ ಸಪೋರ್ಟ್ ಮಾಡ್ಕೊಂಡ್ ಮಾತಾಡ್ತಾ ಇದಾರಲ್ಲ, ಅವ್ರೇನ್ ನಿಮ್ ಹೆಂಡ್ರ ಅಂತ ಕೇಳ್ತಾವ್ನಿ. ಬಾಬಾ ಅವ್ರ ಬಗ್ಗೆ ಮಾತಾಡ್ಬಿಟ್ಟು ನಿಮ್ ಬಗ್ಗೆ ಹೇಳಿ. ಕದ್ಬಳಿನ ಯಾರು ಕೊಡ್ಬೇಕು ಅಂತಿದ್ರಿ? ಉತ್ತಮ್, ಇದ್ರ ಬಗ್ಗೆ ಮಾತಾಡ್ತಾ ಹೋದ್ರೆ ದೊಡ್ಡದಾಗ್ತಾನೆ ಇರುತ್ತೆ. ಈ ವಿಷಯನ ಹೀಗೆ ಮರ್ತು ಬಿಡು. ಹೇಗ್ ಮರೆಯಕ್ಕಾಗತ್ತಕ್ಕ? ಇವತ್ತೊಂದು ತೀರ್ಮಾನ ಆಗ್ಲೇಬೇಕು. ಇವ್ರು ನಿಜ ಹೇಳೋ ತನಕ ನಾನ್ ಬಿಡಲ್ಲ. ವಾಣ್ಯಪ್ಪನವ್ರೆ, ಇವೆಲ್ಲ ಆಗಿದ್ದು ನಿಮ್ಮಿಂದ. ನೀವು ಸುಮ್ಮನಿದ್ರೆ ಹೆಂಗೋ ಬಳೆಗಳನ್ನ ಕದ್ಕೊಂಬಂದು ಮಧುರ ಅವ್ರಿಗೆ ಕೊಡ್ತಿದ್ನ. ಅಷ್ಟರಲ್ಲಿ ಬಂದು ಕಡ್ಡಿ ಅಳ್ಳಾಡಿಸಿ ಅವ್ನ ಬಾಯಿಗೆ ಸಿಕ್ಕು ನನ್ನ ಚಡ್ಡಿ ಉದ್ರೋ ಹಂಗೆ ಮಾಡ್ಬಿಟ್ರಿ. ನೀವು ಅಂತ ನನ್ಗೇನು ಗೊತ್ತಿತ್ತು ಗೌಡ್ರೆ, ನೀವು ಕಳ್ಳ ಅಂತ ಹಿಡ್ಕೊಂಬಿಟ್ಟೆ. ಬಾಬಾ ಏನದು ಗುಸ್ಗುಸು? ಏನಾರು ಹೇಳೋಂಗಿದ್ರೆ ನೇರವಾಗಿ ಹೇಳಿ. ನೋಡಕ್ಕೂತು ಸರಿ ಉತ್ತು ಆಗಿದ್ದ ಆಗೋಯ್ತು. ರಂಪ ರಾಮಾಯಣ ಎಲ್ಲ ಯಾಕೆ ಮಾಡಬೇಕು? ಮಧುರ ಅವ್ರು ಹೇಳ್ತಾ ಇರ್ತಾನೆ, ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ನಿಲ್ಲಿಸ್ಬಿಡ್ತೀನಿ, ಆದ್ರೆ ಅದಕ್ಕಿಂತ ಮುಂಚೆ ನಿಜ ಹೇಳಿ. ಅಕ್ಕನ ಬಳೆನ ಕದ್ದು ಯಾರು ಕೊಡ್ಬೇಕು ಅಂತಿದ್ರಿ? ಸುದ್ದಿ ಪರಿಚಯ ಅಲ್ಲಿಗೆ ಬರ್ತಾನಲ್ಲ ಇಮ್ಮ. ಎಂತ ಮಾಡ್ರೆ ಗಲಾಟೆ? ಜಾನ್ ಅವ್ರಂತ ತೊಂದರೆ ಕೊಟ್ರ? ಒಳ್ಳೆ ಟೈಮ್ಗೆ ಬಂದಿದ್ರಿ ಇನ್ಸ್ಪೆಕ್ಟ್ರೆ. ಇಷ್ಟು ದಿನ ಕಳ್ತನ ಆದ್ಮೇಲೆ ಬರ್ತಿದ್ರಿ, ಇವತ್ತು ಕಳ್ಳರನ್ನ ಹಿಡಿದ್ಮೇಲೆ ಬಂದಿದ್ದೀರಾ. ಇದೊಂದು ಸ್ವಲ್ಪ ಜಾಸ್ತಿ ಹೇಳಿ ಮರ್ರೆ. ಕಳ್ರೇನು ನಾವು ಇಂತಲ್ಲೇ ಕಳ್ತನ ಮಾಡುತ್ತಂದೇಳಿ ನಮ್ಗೇನು ಮೇಲ್ ಮಾಡ್ತಾರ? ನಿಮ್ಮ ಮನೆ ಲಾಪು ಕಳ್ತನ ನಿಮಗೆ ತಪ್ಸೋಕಾತಿಲ್ಲ ಅಂದಮೇಲೆ ದೂರದಲ್ಲಿಪ್ಪು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡೋದು ತಪ್ಪಲ್ದ? ಗೋತ್ರ ಕೇಳಿದೆ ಇಡೀ ಜಾತಕನೇ ಹೇಳ್ತೀರಲ್ರಿ. ಅವರಿಬ್ರೇ ಕಳ್ತನ ಮಾಡಿದ್ದು, ಅವ್ರನ್ನ ಅರೆಸ್ಟ್ ಮಾಡಿ ಫಸ್ಟು. ಜಾನಿ ಅವರು ಕಳ್ತನ ಮಾಡ್ತಾರಂದೇಳಿ ನಂಬ್ಲಕ್ಕ ಅಲ್ಲ, ಕೆಲಸ ಮಾಡೋಕೆ ಅಂತ ಇಲ್ದಿದ್ದಾಗಳ ಅಂತ ಆಲೋಚನೆ ಬಪ್ಪುದು ಮಾಮೂಲಿ. ಅರೆ ಗೌಡ್ರೆ ಅಂತ ಹಿಂಗೆ ಮಾಡ್ತಾರೆ, ಅದು ಅವ್ರ ಮನೇಲೆ. ಗೌಡ್ರೆ, ಯು ಆರ್ ಅಂಡರ್ ಅರೆಸ್ಟ್. ಇನ್ಸ್ಪೆಕ್ಟರ್, ಇದ್ರಲ್ಲಿ ಜಾನ್ ಇದ್ ಯಾವ ತಪ್ಪು ಇಲ್ಲ, ಪ್ಲೀಸ್ ಅವ್ರನ್ನ ಬಿಟ್ಬಿಡಿ. ಅಯ್ಯೋ ಸುಂದ್ರಿ ಮೇಡಮ್, ನೀವು ಈ ನಮ್ನಿ ಗೋಗರೋದು ಕಂಡ್ರೆ ನನ್ನ ಮನ್ಸು ಕರ್ಗಿ ಇವ್ರನ್ನ ಬಿಡ್ಕಂದಳಿ ಅನ್ಸತ್ತು. ಅರೆ ಎಂತ ಮಾಡೋದು, ಕಾನೂನು ನಿಮ್ಗಿಂತ ದೊಡ್ಡದಲ್ದ, ನಾವು ಅದಕ್ಕೆ ತಲೆ ಬಾಕ್ಕೆ. ಇನ್ಸ್ಪೆಕ್ಟ್ರೆ, ನಮ್ಮ ಬಾಬಣ್ಣನು ಚಂದನ್ ಅವ್ರನ್ನು ಬಿಟ್ಬಿಡಿ. ಉತ್ತಮ, ಇದೊಂದ್ಸಲ ಅವ್ರಿಗೆ ಹೇಳಿ ಬಿಡ್ಸೋ. ಅಕ್ಕೋ ಇದೆಲ್ಲ ನಿಮ್ಗೆ ಗೊತ್ತಾಗಲ್ಲ, ಸುಮ್ಕಿರು. ನಂಗೆಲ್ಲ ಗೊತ್ತಾಯ್ತದೆ ನೋಡು. ಬಾಬಣ್ಣನು ಚಂದನ್ ಅವ್ರನ್ನು ಬಿಡ್ಸು, ಇಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ಅಕ್ಕ 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 ಆಣೆ ಮಾಡಿ ನನ್ನ ಕೈ ಕಟ್ಟಾಕ್ಬಿಟ್ಟಲ್ಲ. ಸರಿ, ನೀನು ಮಾದಿಗೆ ಬೆಲೆ ಕೊಟ್ಟು ಇವ್ರನ್ನ ಬಿಡಿಸ್ತೀನಿ. ಇನ್ಸ್ಪೆಕ್ಟ್ರೆ, ಇವ್ರನ್ನ ಬಿಟ್ಬಿಡಿ, ಬೇರೆ ಕೆಲಸ ಆದ್ರೆ ನೋಡ್ಕೊಳ್ಳಿ. ಅಡ್ಡಿಲ್ಲ ಬಾತ್ತೆ. ಬಾವಂದ್ರ ಬದುಕೊಂಡ್ರಿ, ಆದ್ರೆ ನಾನು ಮಾತ್ರ ಸುಮ್ಮನೆ ಬಿಡುದಿಲ್ಲ. ನಿಮ್ ಹಿಂದೆ ಇರೋ ಚಕುರಿನ ಕಂಡು ಹಿಡಿದೇ ಹಿಡಿತೀನಿ. ಗೌಡ್ರೆ, ಈ ಉತ್ತಮನ ಮನೆಯಿಂದ ಆಚೆಗೆ ಆಗೋ ತನಕ ನಮಗೆ ನೆಮ್ಮದಿ ಇಲ್ಲ ರೀ. ಅಲ್ಲ, ಕಳ್ತನ ಮಾಡಿರೋದು ಅವನು, ಅದು ಸಿಕ್ಕಾಕೊಂಡಿರೋದು ನಾವು. ಇದೆಲ್ಲ ಬೇಕಿತ್ತೇನ್ರಿ? ಮಾಡೋದ್ನೆಲ್ಲ ಮಾಡ್ಬಿಟ್ಟು ಬೇಕಿತ್ತ ಅಂದ್ರೆ ನೆಟ್ಟಿಗೆ ನಿಮ್ಮ ಮಟ್ಟಿಲ್ ಮನಿ ಕಬೇಕಾಗಿತ್ತಾನೆ.
ನಮ್ಮ ಮಟ್ಟಿಗೆ ಕೊಣಗೆ ಮೇಣದ ಬತ್ತಿ ಆರ್ಸಕ್ಕೆ ಯಾಕೆ ಬರ್ಬೇಕಿತ್ತು? ಬಳೆ ತರಕ್ ಮುಂಚೆ ನಾನು ತಂದ್ಬಿಡೋಣ ಅಂತ ಬಂದೆ, ತಗ್ಲಾಕೊಂಬಿಟ್ಟೆ. ನೀವು ಒಬ್ಬರೇ ತಗ್ಲಾಕೊಂಡಿದ್ದ, ನನ್ನ ತಗ್ಲಾಕ್ಸ್ಬಿಟ್ರಿ. ಈಗ ಅವ ಹೆಂಗ್ ಮಾತಾಡ್ತಾನ ಗೊತ್ತಾ? ಪಾಪ ಮಧುರವ್ರು ನನ್ನ ಬಗ್ಗೆ ಯಾರು ತಿಳ್ಕೊಳ್ಳಲ್ಲ. ಅವಳು ನಿಮ್ ಬಗ್ಗೆ ಚೆನ್ನಾಗಿ ಗೊತ್ತು ಬಿಡಿ. ಅವನ ಮನೆಯಿಂದ ಆಚೆ ಹಾಕೋದ್ರ ಬಗ್ಗೆ ಹೇಳ್ರಿ. ಸುಮ್ನೆ ಅವನ್ನ ಹಟ್ಟಿಯಿಂದ ಆಚೆ ಹಾಕ್ಬಿಟ್ರೆ ಪುಟ್ಮಲ್ಲಿ ಎಟ್ಟಿ ಬಿಟ್ಟು ಹೊಟ್ಟೋಗ್ಬಿಡ್ತಾಳೆ. ಆಗ್ ಮಾತ್ರ ಆಗ್ಬಾರ್ದು. ಬೇಕಿದ್ರೆ ನಾವೇ ಅವನ ಜೊತೆ ಕೈ ಜೋಡಿಸ್ಬಿಡೋಣ. ಅಂದ್ರೆ ಪುಟ್ಟಮಲ್ಲಿಯವ್ರು ಆಚೆ ಹೋದ್ರೆ ನಿಮ್ಗೆ ತೊಂದರೆ ಆಗುತ್ತಲ್ವಾ ಅಂತ ಹಂಗೆ ಹೇಳಿದೆ. ಅಣ್ಣಪ್ಪನವ್ರೆ, ಈ ತರ ಡುಬಾಕ್ ಡೈಲಾಗ್ಗಳನ್ನೆಲ್ಲ ಹೇಳೋದನ್ನ ಬುಟ್ಟಾಕಿ ಒಂಚೂರು ಹೆಚ್ಚು ಕಮ್ಮಿ ಆದ್ರೆ ನೀವೇ ಕಳ್ತನ ಮಾಡಕ್ ಹೇಳ್ಕೊಟ್ಟಿದ್ದು ಅಂತ ನಾನೇ ಹಾಕೊಟ್ಬಿಡ್ತೀನಿ. ಯಾಕಂದ್ರೆ ಬಳೆಗಳು ಪುಟ್ಮಲ್ಲಿದಲ್ಲ, ಮಧುರ ಅವ್ರದ್ದು. ಸಾರಿ, ಐ ಆಮ್ ವೆರಿ ಸಾರಿ. ಅವ್ನ ಮನೆಯಿಂದ ಆಚೆ ಹಾಕೋದಕ್ಕೆ ನಾನೇ ಏನಾದರೂ ಪ್ಲಾನ್ ಮಾಡ್ತೀನಿ. ಜಾನಿ ಬಾಯ್, ಎಂತದಿದು ಇಬ್ಬರು ಕೋತಿಗಳ ನಮ್ಮನೆ ಕೂತಿದ್ದೀರಾ? ಎಂತ ತಿನ್ಲಿಕ್ಕೆ ಮನೆಲ್ಲ ಸಿಗ್ಲಿಲ್ವಾ? ಐ ಲೈಕ್ ಇಟ್. ನೀವು ಇಷ್ಟೊಂದು ಸಿಟ್ಟಿನಲ್ಲಿದ್ದೀರಾ ಅಂದ್ರೆ ನೀವೇನೋ ಸಮಸ್ಯೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ. ಅದೆಂತಂತ ನನ್ನ ಹತ್ರ ಹೇಳಿ ಅಲ್ಲ, ನಾನು ಸಾಲ್ವ್ ಮಾಡ್ತೇನೆ. ನಾವೇ ಏನು ಮಾಡೋಕ್ಕಾಗಿಲ್ಲ, ನೀನೇನೋ ಮಾಡ್ತೀಯ. ಕೈಗೆ ಸಿಗದಿರುವ ಇಲಿಯನ್ನು ನಾವು ಬೋನ್ ಹಾಕಿ ಹಿಡಿಯೋದಿಲ್ವಾ? ಹಾಗೆ ನಿಮಗೆ ಆಗದಿರುವ ಸಮಸ್ಯೆಯನ್ನು ನಾನು ಸಾಲ್ವ್ ಮಾಡ್ತೇನೆ. ಎಂತಂತ ಹೇಳಿ ಅಲ್ವಾ? ಆಯ್ತಪ್ಪ ರಣವಿಕ್ರಮ, ನಮ್ಮ ಹಟ್ಟಿಲಿರೋ ಉತ್ತಮ್ನ ಹಟ್ಟಿಯಿಂದ ಆಚೆ ಹಾಕ್ಬೇಕು. ಹಾಕಿಯಾ? ಎಂತದಕ್ಕೆ? ಅವನೆಂತ ತಪ್ಪು ಮಾಡಿದ? ಇಷ್ಟು ಮಾಡ್ದ. ಇಷ್ಟೆಲ್ಲ ತಪ್ಪು ಅವನು ಮಾಡಿದಾನಂದ್ಮೇಲೆ ಅವನನ್ನು ಮನೆಯಿಂದ ಆಚೆ ಹಾಕ್ಲೇಬೇಕು. ಈಗ ನಾವೆಂತಾದ್ರೂ ತಪ್ಪು ಮಾಡಿ ಅದನ್ನು ಅವನು ಮಾಡಿದ ಅಂತೇಳಿ ಪ್ರೂವ್ ಮಾಡಬೇಕು. ಆಗ ಪೊಲೀಸರು ಬಂದು ಅವನನ್ನು ಎತ್ತಾಕೊಂಡು ಹೋಗ್ತಾರೆ. ಆ ತಪ್ಪು ಯಾವುದೋಡ? ಅದು ಅಲ್ಲಿ ನೋಡಿ ಅಂತೆ. ಉತ್ತಮ, ಈ ಇನ್ಸ್ಪೆಕ್ಟರ್ ಯಾಕೆ ಕೂಡ ಹಂಗ್ ಹೊಡ್ದೆ? ನೀವು ಹೊಡೆದಿದೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವ್ರು ನಿನ್ನ ಸುಮ್ಮನೆ ಬಿಟ್ರ ಸ್ಟೇಷನ್ಗೆ ತಗೊಂಡೋಗಿ ಬ್ಯಾನ್ ಹಚ್ಬಿಟ್ರ ಕೂಡ. ಒಟ್ಟಿಗೆ ಕೂಡ ಹೊಡೆದ, ಜನಗೆ ಕೂಡ ಹೊಡೆದ, ದೌಡ ಆಯ್ತವ. ಉತ್ತಮ, ಉತ್ತಮ, ಎಕ್ಕತ್ತಿಂಬಾನೆ ಬಾರ ಆಚೆಗೆ. ನಿನಗೆ ಯುಗಾದಿ ಹಬ್ಬದ ಎಣ್ಣೆ ಸ್ನಾನ ಮಾಡ್ತೆ, ಬಾರ ಆಚೆಗೆ. ಬಜರಂಗ ಇನ್ಸ್ಪೆಕ್ಟ್ರೆ, ಇದೇನಾಯ್ತು? ಒತ್ತರ ಹಟ್ಟಿ ಮುಂದೆ ಬಂದು ಈ ತರ ಕಿರ್ತಾಡ್ತಾ ಇದ್ರಿ, ಏನಾಯ್ತು ಅಂತ ಕೂಗುದ? ಆ ನಿಮ್ ಬಾಮ ಇದನ್ನ ಒಂಚೂರು ಕರೀನಿ, ಮುಂದೆ ಎಂತ ನಡೀತಂದಳಿ ನಾನ್ ನಿಮ್ಗೆ ತೋರಿಸ್ತೆ. ಶ್ರೀರಾಮ ನನ್ನ ತಮ್ಮ ಏನ್ ಮಾಡ್ದ? ಎಂತ ಮಾಡ್ನ? ನನ್ನ ಮುಸುಡು ಒಂದ್ ಸ್ವಲ್ಪ ಸಮ ಮಾಡಿ ಕಾಣಿ. ಈ ಅವಸ್ಥಿಗ ಹೆಕ್ಕತ್ತಿಂಬೋನೆ ಕಾರಣ. ಇನ್ಸ್ಪೆಕ್ಟರ್ ಉತ್ತಮ್ ಈ ರೀತಿ ಮಾಡಿದ್ನಾ? ಮಾಡಿಪ್ಪುದು ಕಣ್ ಮುಂದೆ ತೋರ್ತಿಪ್ಪತ್ತಿಗೆ ಮಾಡಿದ್ನಾ ಅಂದಳಿ ಬೇರೆ ಕೇಂದ್ರ ಎಲ್ಲ ಮರ್ರೆ. ಇನ್ಸ್ಪೆಕ್ಟರ್, ನಿಮ್ಮ ಮುಸುಂಟನ್ನು ನೋಡಿದ್ರೆ ಅವ ನಿಮಗೆ ಒಟ್ಟರಸಿ ಬೊಟ್ಟಿನ ಹಾಗೆ ಕಾಣ್ತದೆ. ಇನ್ನೊಂದು ಮಾತಾಡ್ರೆ ಸ್ಟೇಷನ್ಗೆ ಕರ್ಕೊಂಡೋಗಿ ಮುಖದ ಮೇಲೆ ಹಲಸಿ ನಾನು ಕಡ್ಬರ್ಕ್ ಹಾಂಗ್ ಮಾಡ್ತೆ. ನೋಡ್ರೆ, ಕರ್ಕ ಬನ್ನಿ ನಿಮ್ ಬಾಮ ಇದನ್ನ. ಓಹೋ, ಏನ್ ಇನ್ಸ್ಪೆಕ್ಟ್ರೆ ಬೆಳಗ್ಗೆ ಮನೆ ಕಡೆ ಬನ್ನಿ, ಒಳಗ್ ಕೂತ್ಕೊಂಡು ಕಾಫಿ ಕುಡಿತಾ ಮಾತಾಡೋಣ. ಆ ಎಂತ ಹೆಕ್ಕ ತಿಂಬಾನೆ? ಕಾಪಿಯ? ನಿನ್ನ ಹತ್ರ ಕೂತ್ಕೊಂಡ ಕಾಪಿ ಕುಡಕ್ ನಾ ಬಂದದ್ದಲ್ಲ, ನಿನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೊಪ್ಪ ಬಂದದ್ದು. ಬನ್ನಿ, ಒಳಗ್ ಕೂತ್ಕೊಂಡು ಕಾಫಿ ಕುಡಿತಾ ಮಾತಾಡೋಣ. ಆ ಎಂತ ಹೆಕ್ಕ ತಿಂಬಾನೆ? ಕಾಪಿಯ? ನಿನ್ನ ಹತ್ರ ಕೂತ್ಕೊಂಡ ಕಾಪಿ ಕುಡಕ್ ನಾ ಬಂದದ್ದಲ್ಲ, ನಿನ್ನನ್ನು ಅರೆಸ್ಟ್ ಮಾಡ್ಕೊಂಡು ಹೊಪ್ಪ ಬಂದದ್ದು. ನನ್ನ ಯಾಕೆ ಅರೆಸ್ಟ್ ಮಾಡ್ತೀನಿ ಇನ್ಸ್ಪೆಕ್ಟ್ರೆ? ರಾತ್ರಿ ನೀನ್ ಅವ್ರಿಗೆ ಹೊಡೆದಂತೆ, ಅದಕ್ಕೆ ನಿನ್ನ ಕರ್ಕೊಂಡು ಹೋಗಕ್ ಬಂದವ್ರೆ. ಆಯ್ತು, ಕರ್ಕೊಂಡೋಗಿ. ಅದಕ್ಕಿಂತ ಮುಂಚೆ ನಿಮ್ಗೆ ಬಜರಂಗಿ 2 ಪ್ರೋಮೋ ತೋರಿಸ್ತೀನಿ, ಅದು ನೋಡಿ ಕರ್ಕೊಂಡೋಗಿ. ನನಗೀಗ ಅದನ್ನೆಲ್ಲ ಕಾಂಬಕ್ ಪುರ್ಸೋತಿಲ್ಲ, ಸುಮ್ಮನೆ ನನ್ನೊಟ್ಟಿಗೆ ಬತ್ತೆ ಇಲ್ಲ ಈಗ. ಒಂದ್ಸಾರಿ ನೋಡಿ, ನೋಡಿದ್ಮೇಲೆ ಯಾರು ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂತ ನಿಮ್ಗೆ ಗೊತ್ತಾಗತ್ತೆ. ಇದನ್ನ ಎಲ್ರು ನೋಡ್ಬೇಕು. ಇವಾಗ ಹೇಳಿ ಇನ್ಸ್ಪೆಕ್ಟ್ರೆ, ನಿಮ್ ಜೊತೆ ಬರ್ಬೇಕಾದ್ ನಾನಾ ಅಥವಾ ಇವ್ರ? ಇನ್ಸ್ಪೆಕ್ಟ್ರೆ, ತಮಾಷೆಗೆ ಈಗ ಮಾಡ್ಬಿಟ್ವಿ. ಹ್ಞೂ ಇನ್ಸ್ಪೆಕ್ಟ್ರೆ, ಈ ಕಲ್ಟಿವೇಟ್ರು ಸಾಕ್ಬೇಕು ಅಂದ, ಅದಕ್ಕೆ ನಿಮ್ಗೆ ಹೊಡೆದ್ಬಿಟ್ಟು ಅವ್ನಿಗೆ ಸಾಕ್ ಕೊಡವಂತ ಹಿಂಗೆ ಮಾಡ್ದು. ಐ ಲೈಕ್ ಇಟ್. ಈಗ ನಿಮ್ 3 ಜನನ ಅರೆಸ್ಟ್ ಮಾಡ್ತೆ, ನಡೀನೆ ಸ್ಟೇಷನ್ಗೆ. ಇನ್ಸ್ಪೆಕ್ಟರ್, ಸಾರಿ ಸುಂದ್ರಿ ಮೇಡಮ್, ಇದೊಂದು ವಿಷಯದಲ್ಲಿ ಮಾತ್ರ ನಾನು ಹೆಲ್ಪ್ಲೆಸ್. ಇದೆಂತದ ಉತ್ತಮ? ಸಾಹೇಬ್ರು ನೀನ್ ಫೋಟೋ ಕಳ್ಸಿರ? ಸರಿ, ಫೋನ್ ಮಾಡ್ತಿದ್ರ? ಹಲೋ ಸರ್. ಹಾ ಹಾ
ಓಕೆ ಸರ್ ಓಕೆ. ಇನ್ಸ್ಪೆಕ್ಟ್ರೆ ಯಾಕೆ ಶಾಕ್ ತಗೊಂಡು ಅಲ್ಲೇ ನಿಂತ್ಕೊಂಡ್ಬಿಟ್ರಿ? ಈ 3 ಜನ ಅರೆಸ್ಟ್ ಮಾಡಿ. ಅರೆಸ್ಟ್ ಮಾಡ್ಕದ್ದು ಇವ್ರನ್ನಲ್ಲ, ನಿನ್ನನ್ನು. ನಾನೇನು ತಪ್ಪು ಮಾಡಿದೆ ಇನ್ಸ್ಪೆಕ್ಟ್ರೆ? ನನಗೆಲ್ಲ ಸಾಹೇಬ್ರು ಹೇಳಿರ, ನಮ್ಮ ಡಿಪಾರ್ಟ್ಮೆಂಟಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಕಂಪೌಂಡ್ ಹಾರಿ ಇಲ್ಲಿ ಬಂದು ಹೋಗ್ಕೊಂಡಿದ್ಯಾ ಹೆಕ್ಕ ತಿಂಬೋನೆ? ಹೇಳ ಈಗ ಎಂತ ಮಾಡುವ? ಅಕ್ಕ, ನನಗೆ ಇನ್ಸ್ಪೆಕ್ಟರ್ ಜೊತೆ ಹೊಡ್ತೀನಿ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಿಂಗೆ ಚಿನ್ನದ ಬಾಲೆ ಮಾಡಿಸ್ಕೊಂಬರ್ತೀನಿ.